ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನೆದೆ ಒಳಗೆ ಗುಂಡಿಲ್ಲ, ಆದರೂ ನನ್ನ ಎದೆಗೆ ಗುಂಡು ಹೊಡಿತಾನೇ ಇದೆಯಾ. ಅದಕ್ಕೆ ಮಕ್ಕಳು ನಿಜವಾದ ಗನ್ಗಿಂತ ನಿನ್ನನ್ನು ನೋಡಿದ್ರೆ ತುಂಬ ಇಷ್ಟಪಡೋದು. ನೀನಿದ್ದಷ್ಟೊತ್ತು ನನ್ನ ಎದೆ ಒಳಗೆ ಗುಂಡಿನ ಸದ್ದು ಮಾಡ್ತಾನೆ ಇರುತ್ತೆ. ನನಗೆ ಯುದ್ಧ ಬೇಡ, ಅದಕ್ಕೆ ನೀನು ಹೊರಟೋಗು. ಈಗೊಂಥರ ನೆಮ್ಮದಿ. ಇದೊಂದು ನನ್ನ ಹಳೆ ನೆನಪುಗಳನ್ನ ಕೆದಕ್ಬಿಡ್ತು. ಹೇಳ್ತಾರಲ್ಲ, ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅಂತ, ಹಾಗೆ ಕಾಡ್ತಾನೆ ಇತ್ತು. ಈಗೆಲ್ಲ ಮುಗೀತು. ಅಲ್ಲ ರೀ, ನಿಮ್ಮ ಸಂಘಕ್ಕೆ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? 1 ಲಕ್ಷ ಕೊಡೋದು, 2 ಲಕ್ಷ ಕೊಡೋದು, ಇದರಿಂದನೇ ಎಲ್ಲರ ಮೇಲೂ ಬರೀ ಹೆಣ್ಮಕ್ಳೇ ಹುಡ್ತಾರೆ. ಹೊರಡಿ ಇಲ್ಲಿಂದ. ಬಂದ್ಬಿಡ್ತಾರೆ ಸುಮ್ಮನೆ. ಬಾಂಡ್ ಪೇಪರ್ ಜೆರಾಕ್ಸ್ ಕೊಡ್ದಿರೋ ಕಾಲದಲ್ಲಿ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರಂತೆ. ದುಡ್ಡೇನು ಮೇಲಿಂದ ಉದುರುತ್ತಾ? ಈಗ ಮಳೆನೇ ಮೇಲಿಂದ ಉದುರುತ್ತಾ ಇಲ್ಲ, ಬರಗಾಲ ಬಂದು ಸಾಯ್ತಿದೆ. 18 ವರ್ಷ ಆದಮೇಲೆ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತಂತೆ. ಆಶ್ವಾಸನೆ ಕೊಡೋದಕ್ಕೂ ಆತ್ಮಸಾಕ್ಷಿ ಇರಬೇಕು. ಬೋಗಸ್ ನನ್ನ ಮಕ್ಕಳು. ನನ್ನ ಮಗನ ಜೊತೆ ಇರಬೇಕು ಅಂತ ನಾನು ನಿಮ್ಮನ್ನು ತಗೊಬಂದೆ. ನಿಮ್ಮಿಂದ ನನ್ನ ಮಗನಿಗೆ ಖುಷಿ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನೀವು ಬೇರೆ ಯಾರ್ದೋ ಜೊತೆ ಆಗಿದ್ದೀರ. ನನ್ನನ್ನು ಪ್ರತಿ ಕ್ಷಣ ಅಣಗಿಸಿ ಆಡ್ಕೊಂಡು ನಗ್ತಿದ್ದೀರ. ನೀವಿಲ್ಲಿದ್ರೆ ಪ್ರತಿ ಕ್ಷಣನೂ ನನ್ನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತೀರ. ನೀವುಗಳು ನನ್ನನ್ನು ಸಾಯಿಸೋದಕ್ಕೂ ಮುಂಚೆ ನಾನು ನಿಮಗೆ ಒಂದು ಮುಕ್ತಿ ತೋರಿಸ್ತೀನಿ. ಇನ್ನು ಈ ಮನೆಯಲ್ಲಿ ನೀವುಗಳಿರಬಾರ್ದು. ನನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರಾಗೋದು.